ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ವಿಡಿಯೋದಲ್ಲಿ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಪಾಸ್ಟ್ ಟೆನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಪಾಸ್ಟ್ ಟೆನ್ಸ್ ಅಲ್ಲಿ 4 ಟೈಪ್ಸ್. ಫಸ್ಟ್ ಒನ್ ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಲಾಸ್ಟ್ ಒನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಫಸ್ಟ್ ಒನ್ ಸಿಂಪಲ್ ಪಾಸ್ಟ್ ಟೆನ್ಸ್. ಇಲ್ಲಿ ಭೂತಕಾಲದಲ್ಲಿ ಕೆಲಸ ಆಗಿದೆ ಅನ್ನೋದನ್ನು ಇದು ತಿಳಿಸ್ಕೊಡುತ್ತೆ. ಇದರ ಸ್ಟ್ರಕ್ಚರ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಟು ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್ ನೋಡೋದಾದರೆ, ಐ ವೆಂಟ್ ಟು ಸ್ಕೂಲ್, ನಾನು ಶಾಲೆಗೆ ಹೋದೆ. ಐ ಅನ್ನೋದು ಸಬ್ಜೆಕ್ಟ್, ವೆಂಟ್ ಅನ್ನೋದು ವರ್ಬ್ ಟು ಆ್ಯಂಡ್ ಸ್ಕೂಲ್ ಅನ್ನೋದು ಆಬ್ಜೆಕ್ಟ್. ಇದನ್ನು ನೆಗೆಟಿವ್ ಫಾರ್ಮಲ್ಲಿ ನೋಡೋದಾದರೆ, ಐ ಡಿಡ್ ನಾಟ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗಿಲ್ಲ. ಡಿಡ್ ಬಂದಾಗ ವರ್ಬ್ ಟೂನ ಯೂಸ್ ಮಾಡಬಾರ್ದು, ವರ್ಬ್ ಒನ್ ಯೂಸ್ ಮಾಡಬೇಕು. ಇಂಟ್ರಾಗೇಟಿವ್ ಸೆಂಟೆನ್ಸ್, ಡಿಡ್ ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗಿದ್ದೇನೆಯೇ. ಸೆಕೆಂಡ್ ಎಕ್ಸಾಂಪಲ್, ಐ ಪ್ಲೇಡ್ ಕ್ರಿಕೆಟ್, ನಾನು ಕ್ರಿಕೆಟ್ ಆಡಿದೆ. ಐ ಅನ್ನೋದು ಸಬ್ಜೆಕ್ಟ್, ಪ್ಲೇಡ್ ಅನ್ನೋದು ವರ್ಬ್ ಟು ಆ್ಯಂಡ್ ಕ್ರಿಕೆಟ್ ಆಬ್ಜೆಕ್ಟ್. ಇದನ್ನು ನೆಗೆಟಿವಲ್ಲಿ ನೋಡಿದರೆ, ಐ ಡಿಡ್ ನಾಟ್ ಪ್ಲೇ ಕ್ರಿಕೆಟ್, ನಾನು ಕ್ರಿಕೆಟ್ ಆಡಲಿಲ್ಲ. ಡಿಡ್ ಬಂದಿದ್ದಕ್ಕೆ ವರ್ಬ್ ಒನ್ ಆಗಿ ಪ್ಲೇನ ಯೂಸ್ ಮಾಡಿದ್ದೀವಿ, ಪ್ಲೇಡ್ ಅಂತ ಯೂಸ್ ಮಾಡಿಲ್ಲ. ನೆಕ್ಸ್ಟ್, ಡಿಡ್ ಐ ಪ್ಲೇ ಕ್ರಿಕೆಟ್, ನಾನು ಕ್ರಿಕೆಟ್ ಆಡಿದ್ದೇನೆಯೇ. ನೆಕ್ಸ್ಟ್, ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್. ಈ ಕಾಲದ ವಾಕ್ಯಗಳು ಭೂತಕಾಲದಲ್ಲಿ ಕೆಲಸ ನಡೆಯುತ್ತಾ ಇತ್ತು ಎನ್ನುವುದನ್ನು ತಿಳಿಸಿಕೊಡುತ್ತದೆ. ಸ್ಟ್ರಕ್ಚರ್ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್ ಒನ್ ING ಪ್ಲಸ್ ಆಬ್ಜೆಕ್ಟ್. ಹೆಲ್ಪಿಂಗ್ ವರ್ಬ್ ಯಾವ್ಯಾವ ಆಗ್ತಾವಂದರೆ, ಐ ಇ ಶಿ ಇಟ್ ಬಂದಾಗ ವಾಸ್ ಯೂಸ್ ಮಾಡಬೇಕು, ಯು ವಿ ದೇ ಬಂದಾಗ ವರ್ನ ಯೂಸ್ ಮಾಡಬೇಕು. ಎಕ್ಸಾಂಪಲ್, ಐ ವಾಸ್ ರೀಡಿಂಗ್ ಬುಕ್ಸ್. ಐ ಅನ್ನೋದು ಸಬ್ಜೆಕ್ಟ್, ವಾಸ್ ಹೆಲ್ಪಿಂಗ್ ವರ್ಬ್, ರೀಡಿಂಗ್ ವರ್ಬ್ ಒನ್ ING ಮತ್ತು ಬುಕ್ಸ್ ಅನ್ನೋದು ಆಬ್ಜೆಕ್ಟ್. ನಾನು ಪುಸ್ತಕಗಳನ್ನು ಓದುತ್ತಿದ್ದೆ. ಐ ವಾಸ್ ನಾಟ್ ರೀಡಿಂಗ್ ಬುಕ್ಸ್, ನಾನು ಪುಸ್ತಕಗಳನ್ನು ಓದುತ್ತಿರಲಿಲ್ಲ. ವಾಸ್ ಐ ರೀಡಿಂಗ್ ಬುಕ್ಸ್, ನಾನು ಪುಸ್ತಕಗಳನ್ನು ಓದುತ್ತಿದ್ದೆಯೇ. ನೆಕ್ಸ್ಟ್ ಎಕ್ಸಾಂಪಲ್, ದೇ ವರ್ ಸ್ಪೀಕಿಂಗ್ ಇಂಗ್ಲೀಷ್, ಅವರು ಇಂಗ್ಲೀಷ್ ಮಾತನಾಡುತ್ತಿದ್ದರು. ದೇ ವರ್ ನಾಟ್ ಸ್ಪೀಕಿಂಗ್ ಇಂಗ್ಲೀಷ್, ಅವರು ಇಂಗ್ಲೀಷ್ ಮಾತನಾಡುತ್ತಿರಲಿಲ್ಲ. ವರ್ ದೇ ಸ್ಪೀಕಿಂಗ್ ಇಂಗ್ಲೀಷ್, ಅವರು ಇಂಗ್ಲೀಷ್ ಮಾತನಾಡುತ್ತಾ ಇದ್ದರಾ. ನೆಕ್ಸ್ಟ್ ಒನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇದು ಭೂತಕಾಲದಲ್ಲಿ ಕೆಲಸ ಆಗಿತ್ತು ಎನ್ನುವುದನ್ನು ಹೇಳುತ್ತೆ. ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ ವರ್ಬ್ 3 ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್, ಐ ಹ್ಯಾಡ್ ಕ್ರಾಸ್ಡ್ ರೋಡ್, ನಾನು ರಸ್ತೆ ದಾಟಿದ್ದೆ. ಇದು ಪಾಸ್ಟಲ್ಲಿ ನಡೆದ ಕ್ರಿಯೆಯಾಗಿದೆ. ಐ ಹ್ಯಾಡ್ ನಾಟ್ ಕ್ರಾಸ್ಡ್ ರೋಡ್, ನಾನು ರಸ್ತೆ ದಾಟಿದ್ದಿಲ್ಲ. ಹ್ಯಾಡ್ ಐ ಕ್ರಾಸ್ಡ್ ರೋಡ್, ನಾನು ರಸ್ತೆ ದಾಟಿದ್ದೆಯೇ. ನೆಕ್ಸ್ಟ್ ಎಕ್ಸಾಂಪಲ್, ದೇ ಹ್ಯಾಡ್ ಕುಕ್ಡ್, ಅವರು ಅಡುಗೆ ಮಾಡಿದ್ದರು. ದೇ ಹ್ಯಾಡ್ ನಾಟ್ ಕುಕ್ಡ್, ಅವರು ಅಡುಗೆ ಮಾಡಿದ್ದಿಲ್ಲ. ಹ್ಯಾಡ್ ದೇ ಕುಕ್ಡ್, ಅವರು ಅಡುಗೆ ಮಾಡಿದ್ದಾರೆಯೇ. ಲಾಸ್ಟ್ ಒನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಇದು ಭೂತಕಾಲದಲ್ಲಿ ಕ್ರಿಯೆ ಮುಗಿದು ಮತ್ತೆ ಮುಂದುವರಿಯುತ್ತಾ ಇರುವುದನ್ನು ಹೇಳುತ್ತೆ. ಸ್ಟ್ರಕ್ಚರ್ ಸಬ್ಜೆಕ್ಟ್ ಪ್ಲಸ್ ಆ್ಯಡ್ ಪ್ಲಸ್ ಬೀನ್ ಪ್ಲಸ್ ವರ್ಬ್ ಒನ್ ING ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಆ್ಯಡನ್ನು ಯೂಸ್ ಮಾಡಬೇಕು. ಐ ವಿ ಯು ದೇ ಇ ಶಿ ಇಟ್ ಎಲ್ಲದಕ್ಕೂ ಆ್ಯಡನ್ನೇ ಯೂಸ್ ಮಾಡಬೇಕು. ಎಕ್ಸಾಂಪಲ್, ಐ ಹ್ಯಾಡ್ ಬೀನ್ ವಾಚಿಂಗ್ ಅ ಮೂವಿ, ನಾನು ಸಿನಿಮಾ ನೋಡುತ್ತಲೇ ಇದ್ದೆ. ನಾವು ಹೇಳ್ತಿರ್ತೀವಿ, ಅವ್ರು ಬಂದಾಗ ನಾನಿನ್ನು ಮೂವಿ ನೋಡ್ತಾ ಇದ್ದೆ ಅಂತ ಹೇಳುವಾಗ ಐ ಹ್ಯಾಡ್ ಬೀನ್ ವಾಚಿಂಗ್ ಅ ಮೂವಿ. ನೆಕ್ಸ್ಟ್, ಐ ಹ್ಯಾಡ್ ನಾಟ್ ಬೀನ್ ವಾಚಿಂಗ್ ಅ ಮೂವಿ, ನಾನು ಸಿನಿಮಾ ನೋಡುತ್ತಲೇ ಇದ್ದಿಲ್ಲ. ಹ್ಯಾಡ್ ಐ ಬೀನ್ ವಾಚಿಂಗ್ ಅ ಮೂವಿ, ನಾನು ಸಿನಿಮಾ ನೋಡುತ್ತಲೇ ಇದ್ದೆ.
ನೆಕ್ಸ್ಟ್ ಎಕ್ಸಾಂಪಲ್, ಐ ಹ್ಯಾಡ್ ಬೀನ್ ಕುಕ್ಕಿಂಗ್. ನಾನು ಅಡುಗೆ ಮಾಡುತ್ತಲೇ ಇದ್ದೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಅಡುಗೆ ಮಾಡುತ್ತಿದ್ದೆ. ಇಲ್ಲಿ ಕಂಟಿನ್ಯೂಯಸಲ್ಲಿ ಅಡುಗೆ ಮಾಡುತ್ತಲೇ ಇದ್ದೆ. ಐ ಹ್ಯಾಡ್ ಬೀನ್ ಕುಕ್ಕಿಂಗ್. ನೆಕ್ಸ್ಟ್, ಐ ಹ್ಯಾಡ್ ನಾಟ್ ಬೀನ್ ಕುಕ್ಕಿಂಗ್. ನಾನು ಅಡುಗೆ ಮಾಡುತ್ತಲೇ ಇದ್ದಿಲ್ಲ. ಹ್ಯಾಡ್ ಐ ಬೀನ್ ಕುಕ್ಕಿಂಗ್. ನಾನು ಅಡುಗೆ ಮಾಡುತ್ತಲೇ ಇದ್ದೆ. ಸೊ ಇಟ್ಸ್ ಆಲ್ ಅಬೌಟ್ past tense. And if you like this video, please subscribe my channel.